ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನಂತರ ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಈ ಥರ ಕಟ್ ಮಾಡಿರೋದು ಸ್ವಲ್ಪ ನೆನೆಸಿಟ್ಟು ನಂತರ ಕಟ್ ಮಾಡಿ ತೊಗೊಂಡಿದ್ದೆ. ಬಾದಾಮಿ ಗೋಡಂಬಿನ ಹಾಕಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಉರಿನ ಫುಲ್ ಕಡಿಮೆ ಇಡಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಇಷ್ಟಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಬೀಜನ ಹಾಕ್ತಾಯಿದ್ದೀನಿ. ಇದು ಕೂಡ ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ಈ ಥರ ಇಷ್ಟ ಆದರೆ ಸಾಕು, ತೆಗೆದುಬಿಡಿ ಒಂದು ಪ್ಲೇಟ್ನಲ್ಲಿ. ನಿಮಗೆ ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದು ಕೂಡ ಹಾಕ್ಬೋದು. ನಂತರ ಮಿಕ್ಕಿರೋ ತುಪ್ಪದಲ್ಲೇ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನಂತರ ನೈಸಾಗಿರೋ ಶಾವಿಗೆನ ತೊಗೊಂಡಿದ್ದೀನಿ. ಕೆಂಪು ಶಾವಿಗೆ, ನೈಸಾಗಿರೋ ಶಾವಿಗೆ ಬರುತ್ತೆ ನೋಡಿ, ಆ ಶಾವಿಗೆ ಒಂದು 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಪುಡಿ ಮಾಡಿ ಈ ಥರ ಶಾವಿಗೆನ ಹಾಕಿ 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಿಮ್ನಲ್ಲಿ 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಕಲರ್ ಚೆನ್ನಾಗಿ ಬಂದಿದೆ ಈ ಥರ. ನಂತರ ಗ್ಯಾಸ್ನ ಆಫ್ ಮಾಡಿಬಿಡಿ. 1 ಕಪ್ ಹಾಲು ಹಾಕಿ ಹಾಲನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಹಾಲು ಹೊಂದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳ ಮುಚ್ಚಿ ಒಂದು ಸೈಡ್ ಇಟ್ಬಿಡಿ. ನಂತರ ಒಂದು ಪಾತ್ರೆಯಲ್ಲಿ 1 ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಕಪ್ನಷ್ಟು ತೊಗೊಂಡಿದ್ದೀನಿ ನಾನು ಸಕ್ಕರೆ. ಅದೇ ಕಪ್ನಿಂದ 1 ಕಪ್ ನೀರನ್ನ ಹಾಕ್ತಾಯಿದ್ದೀನಿ. ಪಾಕ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೋಬೋದು. ಈ ಥರ ಚಮಚದಿಂದ ತಿರುಗಿಸಿ ಉರಿನ ಮೀಡಿಯಮ್ ಇರಿ. 1 ಎಳೆ ಪಾಕ ಬರಬೇಕು, ಜಾಸ್ತಿ ಪಾಕ ಬರಬಾರ್ದು. ನೋಡಿ, 1 ಎಳೆ ಪಾಕ ಬಂದಿದೆ. ಇಷ್ಟು ಬಂದರೆ ಸಾಕು, ಸ್ವಲ್ಪ ಥಿಕ್ಕಿದ್ರೆ ಸಾಕು. ನಂತರ ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಈ ಥರ ಒಂದು 10 ನಿಮಿಷ ಸೆಟ್ ಆಗೋಕ್ಕಿಟ್ಟಿದ್ದೆ ಶಾವಿಗೆ ಹಾಗೆ ಹಾಲಿನಲ್ಲಿ. ನಂತರ ಈ ಪಾಕ ಮಾಡ್ಕೊಂಡಿದ್ವಲ್ವ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೋಬೇಕು ಪಾಕ. ಅದಕ್ಕೆ ಗ್ಯಾಸ್ ಹಚ್ಚಿಲ್ಲ ನಾನು, ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ನಾವು ಫ್ರೈ ಮಾಡಿಟ್ಟಿದ್ವಲ್ವ ಆ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಸಿಮ್ನಲ್ಲಿ ಮುಚ್ಚಳ ಮುಚ್ಚಿ 8 ರಿಂದ 10 ನಿಮಿಷ ಬಿಟ್ಬಿಡಿ. ಉರಿ ಜಾಸ್ತಿ ಇಡಬೇಡಿ, ಫುಲ್ ಸಿಮ್ಮು. ನೋಡಿ, 8 ರಿಂದ 10 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಬಿಡಿ ಬಿಡಿ ಆಗಿದೆ. ಈ ಥರ ಬಿಡಿ ಬಿಡಿ ಇದ್ದರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 8 ರಿಂದ 10 ನಿಮಿಷ ಆದ ನಂತರ ತೆಗೆದ್ರೆ ನೋಡಿ ಇಷ್ಟ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡಿಬಿಡಿ. ಎಷ್ಟು ಉದುರಾಗಿದೆ ನೋಡಿ. ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೀನಿ. ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಫ್ರೈ ಮಾಡಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿರೋ